ಈ ಚಿತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಚಿತ್ರದ ಹಾಡನ್ನು ಅದನ್ನ ಧ್ವನಿಸುರುಳಿಯನ್ನ ನಾವು ಅವರ ಹತ್ರ ಹೋದಾಗ ಬಹಳ ಸಂತೋಷದಿಂದ ಅವರು ರಿಲೀಸ್ ಮಾಡಿಸಿಕೊಡು ಕೊಟ್ಟರು. ಅದೇ ರೀತಿಯಲ್ಲಿ ನಮ್ಮ ಪಾತ್ರದ ಬಗ್ಗೆ ನಮ್ಮ ನಿರ್ಮಾಪಕರು ಇವಾಗ ಕೆಲವು ತುಣುಕುಗಳನ್ನು ಹಾಕಿ ಇಲ್ಲ ಈ ಥರ ಹಿಂಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಅದನ್ನ ಮಾಧ್ಯಮದಲ್ಲಿ ನನ್ನ ವಿನಂತಿ ಇದೆ. ಪ್ರತಿ ಪಾತ್ರನೂ ಕೂಡ ವಿಶೇಷತೆ ಇದೆ. ಹೀರೋ ಅಂದ ತಕ್ಷಣ ನಮ್ಮಿಂದಲೇ ನಡೆಯುವುದಿಲ್ಲ. ಇಡೀ ಪಾತ್ರಗಳು ಎಲ್ಲವೂ ಕೂಡ ಸೇರಿದ ಒಂದು ಚಿತ್ರ ನಡೀತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಮ್ರಾಮನ್, ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಎಲ್ಲ ಇಡೀ ತಂಡನೇ ಭಾಳಷ್ಟು ಇದಕ್ಕೆ ಶ್ರಮ ಪಟ್ಟಿದೆ. ಒಂದು ಭಾಳ ವರ್ಷಗಳ ಮೇಲೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಈ ಕಮರ್ಷಿಯಲ್ ಟೈಮ್ನಲ್ಲಿ ಚಿತ್ರದ ಮೇಲೇ ದುಡ್ಡು ಹಾಕೋದು ಕಷ್ಟ. ಅಂದರೆ ಎಸ್ಟಾಬ್ಲಿಷ್ ಆರ್ಟಿಸ್ಟ್ಗಳೇ ಇವತ್ತು ಯಾವ ಮಟ್ಟಕ್ಕೆ ಪಿಕ್ಚರ್ ನಡೀತದೋ ಇಲ್ವೋ, ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ನಾವು ಚಿತ್ರವನ್ನು ಮಾಡಿರೋದು ಇಲ್ಲ, ನೀವೇ ಈ ಪಾತ್ರಕ್ಕೆ ಬೇಕು ಅಂತೇಳಿ ನಮ್ಮ ಹತ್ರ ಬಂದು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನಾನು ಋಣಿಯಾಗಿರ್ತೀನಿ ಮತ್ತು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ. ಅಚ್ಚುಕಟ್ಟಾಗಿ ಆ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅಂತೇಳಿ ನನ್ನ ಪ್ರಯತ್ನ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಸಾಧಕ ಬಾಧಕ ಇದಾವೋ ಅನ್ನೋದನ್ನ ಅಂತಿಮವಾಗಿ ನಮ್ಮ ಅಭಿಮಾನಿ ದೇವರುಗಳು ಅಂತ ಹೇಳಿ ರಾಜ್ಕುಮಾರ್ ಅವರು ಹೇಳ್ತಾರೆ, ಆ ದೇವರುಗಳು ನಮ್ಮನ್ನೆಲ್ಲ ಹರಿಸಬೇಕು ಅಂತ ಕೂಡ ಹೇಳ್ತೀನಿ. ಹಾಗಾಗಿ ತಾವು ಈ ಮಾಧ್ಯಮದವರು ಇವತ್ತು ಹೆಚ್ಚು ನಿಮ್ಮ ಜವಾಬ್ದಾರಿ ಇದೆ. ಹೆಚ್ಚಿನ ಪ್ರಚಾರವನ್ನು ಚಿತ್ರ ಕೊಟ್ಟರೆ ಇದೇ ರೀತಿಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಹೇಳಿ ಒಂದು ಪಿಕ್ಚರ್ ಬಂದಿತ್ತು. ಬಹಳ ಅದ್ಭುತವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅನಂತ್ ನಾಗ್ ಅವರು ಮತ್ತು ಅನೇಕ ನಟರು ಅದರಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ರು. ಅದರದ್ದು ಒಂದು ಸ್ಫೂರ್ತಿನೂ ಕೂಡ ಈ ಚಿತ್ರದಲ್ಲಿದೆ, ಸರ್ಕಾರಿ ನ್ಯಾಯಾಲಯ ಅಂಗಡಿಗೆ ಅಂತ ಹೇಳಿ. ಯಾಕಂದರೆ ಅದರ ಯಶಸ್ಸು ಕೂಡ ಆ ಥರದ ಒಂದು ಇದಕ್ಕೂ ಕೂಡ ಜನ ಆಶೀರ್ವಾದ ಮಾಡಬೇಕು ಅಂತೇಳಿ ನನ್ನ ವಿನಂತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವನಾಥ್ ಅವರು, ನಾನು ಅವರು ವಿಧಾನಸಭೆಯಲ್ಲಿ ಅಕ್ಕಪಕ್ಕ ಕೂತ್ಕೊಳ್ತಿದ್ವಿ. ನಮ್ಮ ಸುತ್ತು ಪಕ್ಕನೇ. ಹಾಗಾಗಿ ನನ್ನ ಭಾಳ ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು. ಮತ್ತು ನನ್ನನ್ನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದ್ದಾರೆ ಅಂತೇಳಿ ಅವರು ಒಂದು ಹಾಕಿ ಒಂದು ಸನ್ಮಾನಿಸಿದರು. ನಾನು ಕೂಡ ಬ್ಯಾಡ್ಮಿಂಟನ್ ರೆಗ್ಯುಲರ್ ಹೆಲ್ತ್ ಇದು ಇಶ್ಯೂಸ್ ಇಲ್ಲ, ಎಲ್ಲರೂ ಒಂದೊಂದು ಕ್ರೀಡೆ ಆಡ್ದಂಗೆ ಇದು ಒಂದು. ಬಟ್ ಇವಾಗ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸುಮಾರು ಒಂದು 9,500 10,000 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ಬ್ಯಾಂಗ್ಳೂರಿನಲ್ಲಿ ಅತಿ ಹೆಚ್ಚಿದೆ, 31 ಡಿಸ್ಟ್ರಿಕ್ಟ್ನಲ್ಲೂ ಇದೆ. ಹಾಗಾಗಿ ಅವರು ಸನ್ಮಾನ ಮಾಡಿದ್ದಕ್ಕೆ ಒಂದು 2 ಮಾತು ಅದ್ರ ಬಗ್ಗೆ. ಬ್ಯಾಡ್ಮಿಂಟನ್ ಕ್ರಿಕೆಟ್ ಆದಮೇಲೆ ನೆಕ್ಸ್ಟ್ ನಮಗೆ ಬ್ಯಾಡ್ಮಿಂಟನ್ ಇದೆ ಇನ್ ಇಂಡಿಯಾ. ಮತ್ತು ವಿಶ್ವನಾಥ್ ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಕ್ಷೇತ್ರದಲ್ಲಿ ಒಂದು ಒಲಿಂಪಿಕ್ಸ್ 2036ಗೆ ಇಂಡಿಯಾ ಬಿಡ್ ಮಾಡ್ತಾ ಇದೆ. ಒಲಿಂಪಿಕ್ಸ್ನ ಇಂಡಿಯಾಗೆ ತರಬೇಕು ಅಂತೇಳಿ. ಅದಕ್ಕೆ ಬ್ಯಾಡ್ಮಿಂಟನ್ಗೆ ಕರ್ನಾಟಕ ಬಿಡ್ ಮಾಡ್ತಾ ಇದ್ವು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡೆ. ಹಾಗಾಗಿ ಇವ್ರ ಕೂಡ ವಿನಂತಿ ಮಾಡ್ಕೊಂಡೆ, ಒಲಿಂಪಿಕ್ಸ್ ವಿಲೇಜ್ ಅಂತ ಹೇಳಿ ಮಾಡಬೇಕು ಅಂತಿದ್ವಿ. ಎಲ್ಲ ಬನ್ನಿ, ನೀನು ಇವಾಗಲೇ ಹೋಗೋಣ ಅಂತಲೂ ಕೂಡ ಹೇಳಿ, ಬನ್ನಿ ನಾನೇ ಜಾಗ ತೋರಿಸ್ತೀನಿ ಅಂತೇಳಿ. ನಾನು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಮತ್ತು ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು.